ಬನ್ನಿ ಗೆಳೆಯರೆ ನೋಡೋಣ ಫಿಶ್. ಇದುವೇ ನೋಡಿ ಮೀನು. ಇದ್ಯಾವ ಮೀನು ಅಂತ ನೀವು ಹೇಳಬಹುದಾ? ಇದು ಬಂದ್ಬಿಟ್ಟು ಗೆಳೆಯರೆ ಪಾಂಪ್ಲೆಟ್. ಪಾಂಪ್ಲೆಟ್ ನೋಡಿ ಎಷ್ಟೊಂದು ಮೀನುಗಳು ಇದೆ ಅಂತ. ಇದು ನಾವು ಗೋವಾ ಬೀಚಲ್ಲಿ ನೋಡ್ತಾ ಇದ್ದೇವೆ. ಗೋವಾ ಬೀಚಲ್ಲಿ ನಾವು ಗೋವಾಕ್ಕೆ ತಿರುಗಲಿಕ್ಕೆ ಹೋಗುವಾಗ ಬೀಚಲ್ಲಿ ಇಷ್ಟೊಂದು ಪಾಂಪ್ಲೆಟನ್ನು ಹಿಡಿದಿದ್ದಾರೆ. ಎಷ್ಟು ಇದೆ ಗೆಳೆಯರೆ ನೋಡಿ, ನೋಡೋಣ ಬನ್ನಿ ಎಷ್ಟು ಇದೆ ನೋಡಿ. ಪಾಂಪ್ಲೆಟ್ ಫುಲ್ಲು. ನಾವು ಈ ಪಾಂಪ್ಲೆಟನ್ನು ತಗೊಳ್ಳಿದ್ದೇವೆ. ಕೆ ಜಿಗೆ 450 ರೂಪಾಯಿ ಪಾಂಪ್ಲೆಟ್. ನೋಡಿ ತೆಗಿತಾ ಇದ್ದಾರೆ ಎಲ್ಲರೂ ಪಾಂಪ್ಲೆಟನ್ನು. ನೋಡಿ ಎಷ್ಟು ಪಾಂಪ್ಲೆಟ್ಗಳಿದೆ ಅಂತ. ಪಾಂಪ್ಲೆಟ್ ಗೆಳೆಯರೆ ಪಾಂಪ್ಲೆಟ್. ಇದನ್ನು ನಾವು ಮಾಂಜಿ ಅಂತ ತುಳುವಲ್ಲಿ ಹೇಳುತ್ತೇವೆ. ಮಾಂಜಿ ಮಾಂಜಿ ತುಳುವಲ್ಲಿ ಹೇಳುತ್ತಿದ್ದೆ ಮಾಂಜಿ ಅಂತ. ಮಾಂಜಿ ನೋಡಿ, ಇದು ಅಪರೂಪಕ್ಕೆ ಸಿಗುವ ಮೀನಾಗಿದೆ. ಇಷ್ಟೊಂದು ಮೀನು ಒಮ್ಮೆಲೆ ಸಿಕ್ಕಿದೆ ಇವರಿಗೆ. ಪಾಂಪ್ಲೆಟ್. ನಾವು ಇದನ್ನು ತಗೊಂಡು ಫಿಶ್ ಫ್ರೈ ಮಾಡ್ತಾ ಇದ್ದೇವೆ. ಫಿಶ್ ಫ್ರೈ ಮಾಡಲಿಕ್ಕೆ ರೆಡಿ ಆಗ್ತಾ ಇದ್ದೇವೆ. ಅತ್ಯುತ್ತಮವಾದ ಟೇಸ್ಟನ್ನು ಹೊಂದಿರುವಂಥ ಮೀನು ಇದು. ಅತ್ಯಂತ ಕಾಸ್ಟ್ಲಿ ಮೀನು ಕೂಡ ಇದಾಗಿದೆ. ಅತ್ಯಂತ ಟೇಸ್ಟಿ ಫುಡ್. ವೆರಿ ವೆರಿ ನೈಸಿ ಫುಡ್ ಇದು. ಇದು ಎಲ್ಲರಿಗೆ ಅಚ್ಚುಮೆಚ್ಚಿನ ಫಿಶ್ ಆಗಿದೆ. ಈ ವೀಕಲ್ಲಿ ಸಿಕ್ಕಿದಂಥ ಅತ್ಯುತ್ತಮವಾದ ಫಿಶ್ ಗೆಳೆಯರೆ. ಇದನ್ನು ನಾವು ಮನೆಯಲ್ಲಿ ಫ್ರೈ ಮಾಡಲಿಕ್ಕೆ ತಗೊಂಡು ಹೋಗ್ತಾ ಇದ್ದೇವೆ. ಮನೆಯಲ್ಲಿ ಯಮ್ಮಿ ಟೇಸ್ಟ್ ಗೆಳೆಯರೆ, ಯಮ್ಮಿ ಟೇಸ್ಟ್. ಅತ್ಯುತ್ತಮ. ಇಷ್ಟೊಂದು ಮೀನನ್ನು ನಾವು ಯಾವತ್ತೂ ನೋಡಲಿರಲಿಲ್ಲ. ಆದರೆ ನಾವು ತಿರುಗಲಿಕ್ಕೆ ಅಂತ ಗೋವಾಗೆ ಹೋಗುವಾಗ ಗೋವಾ ಬೀಚಲ್ಲಿ ನೋಡ್ತಾ ಇದ್ದೇವೆ ಅತ್ಯುತ್ತಮವಾದ ಫಿಶ್ ಗೆಳೆಯರೆ. ಈ ಫಿಶನ್ನು ನಾವು ಇದೇ ಮೊದಲ ಬಾರಿಗೆ ಇಷ್ಟೊಂದು ಫಿಶ್ ಒಂದೇ ಕಡೆಯಲ್ಲಿ ನೋಡ್ತಾ ಇದ್ದೇವೆ. ಇಷ್ಟೊಂದು ಫಿಶ್ ನೋಡಿ ಗೆಳೆಯರು. ಇವರು ತೆಗಿತಾ ಇದ್ದಾರೆ ಮೀನನ್ನು. ಒಟ್ಟಿಗೆ ಮಾಡಿ ಮಾರುಕಟ್ಟೆಗೆ ಕೊಂಡೋಗ್ತಾರೆ. ಇದು ನಮಗೆ ಕೆ ಜಿಗೆ 450 ರೂಪಾಯಿ ರೇಟಲ್ಲಿ ನಮಗೆ ಕೊಟ್ಟಿದ್ದಾರೆ. ಅಲ್ಲೇ ಹೋಲ್ಸೇಲಲ್ಲಿ ಇಲ್ಲಾಂದರೆ ಬೇರೆ ಕಡೆ ಆದರೆ ತುಂಬ ರೇಟ್ಗಳು ಇರುತ್ತದೆ ಇದು ಈ ಫಿಶ್ಶಿಗೆ. ಈ ಫಿಶನ್ನು ನಾವು ತಗೊಳ್ತಾ ಇದ್ದೇವೆ. ಈಗಿನ ಮಾರುಕಟ್ಟೆಯಲ್ಲಿ ಇಷ್ಟೊಂದು ಮೀನುಗಳು ಸಿಗುವುದು ಭಾರಿ ಅಪರೂಪವಾಗಿದೆ. ಆದರೆ ನಮಗೆ ನಮ್ಮ ನಸೀಬಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಇಷ್ಟೊಂದು ಮೀನುಗಳನ್ನು.